ಈಗ ಮೂಲ 2 ಕಾರಣದಿಂದ ನೀವು ಪ್ರತಿಭಟನೆಯನ್ನ ಮಾಡ್ತಿದ್ದೀರಾ. ಆದ್ರೆ ಏನೇನು ಬೇಡಿಕೆಗಳನ್ನ ನೀವು ಸರ್ಕಾರದ ಮುಂದೆ 8 ತಿಂಗಳ ಹಿಂದೆ ಇಟ್ಟಿದ್ರಿ? ನೋಡಿ, ಹಿಂದಿನ ಸರ್ಕಾರದಲ್ಲಿ ಕೃಷಿ ಕಾಯ್ದೆ ತಂದ್ರು. ಸಿದ್ದರಾಮಯ್ಯನವರು ಬಹಳ ದೀರ್ಘವಾಗಿ ಚರ್ಚೆ ಮಾಡಿದೀವಿ. ಇದು ನಮ್ಮ ಸರ್ಕಾರ ಬಂದ್ ಮಾರನೇ ದಿವಸ ರದ್ದು ಮಾಡ್ತೀವಿ ಅಂದ್ರು. ಮಾಡಿದ್ರ? ಆಯ್ತು. ಈಗ ಬರಗಾಲ ಬಂದಿದೆ. ಬರಗಾಲವನ್ನ ನಿಭಾಯಿಸೋದಕ್ಕೆ ಏನ್ ಕಾರ್ಯಕ್ರಮ ತಗೊಂಡ್ರಿ? ತೆಲಂಗಾಣ, ಮಧ್ಯಪ್ರದೇಶ, ಛತ್ತೀಸ್ಗಢ ಚುನಾವಣೆ ಮಾಡಿದ್ರೆ ಹೊರತು ನೀವೇನ್ ಮಾಡಿದ್ರಿ ರಾಜ್ಯದ ಬರಗಾಲಕ್ಕೆ? ಏನೂ ಮಾಡಲಿಲ್ಲ. ಹಾಗಾಗಿ ಈಗೇನ್ ಮಾಡ್ತಾ ಇದ್ರಿ? ಈಗಲೂ ಒಂದು ಸ್ಪಷ್ಟವಾದ ಕಾರ್ಯಕ್ರಮ ನಿಮ್ಮ ಹತ್ರ ಇಲ್ಲ. ಆ ಕಾರಣಕ್ಕೆ ಹೇಳ್ತಾ ಇದ್ದೀವಿ, ನೀವು ರೈತರನ್ನ ಕಾಪಾಡಿ. ಅವನ ಅನ್ನ ಕೊಡ್ತಾನೆ, ಹಾಲು ಕೊಡ್ತಾನೆ, ಹಣ್ಣು ತರಕಾರಿ ಕೊಡ್ತಾನೆ, ಮೊಟ್ಟೆ ಮಾಂಸ ಕೊಡ್ತಾನೆ, ನಿಮ್ ಖಜಾನೆಗೆ ಹಣ ಕೊಡ್ತಾನೆ. ಇಷ್ಟೆಲ್ಲ ಕೊಡುವಂತವನ್ನ ನೀವು ನಿಗಾ ನೋಡ್ತಾ ಇಲ್ಲ ಅಂದ್ರೆ 5 ಗ್ಯಾರಂಟಿ ಇಟ್ಕೊಂಡ್ಬಿಟ್ಟು ನಾವು 5 ಗ್ಯಾರಂಟಿನೇ ನಿಮ್ಮನ್ನ ಗೆಲ್ಸ್ತೋ. ನಮ್ಮಂತ ಸಾವಿರಾರು ಜನ ನಿಮಗೆ ಶ್ರಮ ಬಿದ್ದು ಚುನಾವಣೆಯಲ್ಲಿ ಗೆಲ್ಸಿದ್ವಾ ಅಥವಾ ನಿಮ್ ಗ್ಯಾರಂಟಿನೇ ಗೆಲ್ತಾ? ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ತತ್ಕ್ಷಣವೇ ನೀವು ಸರಿದಾರಿಗೆ ಬಂದು ಸರ್ಕಾರ ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕನ್ನೋದು ನಮ್ ಡಿಮ್ಯಾಂಡ್ ಇದೆ. ಆ ದಿಕ್ಕನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ತೀರ್ಮಾನವನ್ನ ಕೈಗೆ ತಗೋಬೇಕು. ನಾರಾಯಣಗೌಡ ಅಂಡ್ ಅದರ್ಸ್ ಏನ್ 40 ಜನ ಇದ್ದಾರೆ, ಎಲ್ಲರನ್ನು ಬಿಡುಗಡೆ ಮಾಡಬೇಕು. ಏನಾದ್ರೂ ನೀವು ಕಾಲಾವಕಾಶ ಕೊಡ್ತಿದ್ದೀರಾ ಸರ್ ಈ ಮೂಲಕ, ಪ್ರತಿಭಟನೆ ಮೂಲಕ? ನಾವು ಈಗಾಗಲೇ ಹೇಳ್ತಾ ಇದೀವಿ, ಇದಕ್ಕೆ ಕಾಲಾವಕಾಶನೇ ಇಲ್ಲ. ನೀವು ನಾರಾಯಣಗೌಡನ ಯಾವ ಸೆಕ್ಷನ್ ಮೇಲೆ ಅರೆಸ್ಟ್ ಮಾಡಿದ್ರಿ? ಎಲ್ಲ ಸ್ಟೇಷನ್ನಲ್ಲೇ ಬಿಡುಗಡೆ ಮಾಡ್ತಕ್ಕಂಥ ಕಾಯ್ದೆಗಳು. ಜೈಲಿಗೆ ತಗೊಂಡೋಗಿ ಯಾಕೆ ಇಟ್ಕೊಂಡಿದ್ರಿ? ತಪ್ಪು ಮಾಡಿದ್ರಿ, ತಕ್ಷಣವೇ ಬಿಡುಗಡೆ ಮಾಡಿ. ಅಪರಾಧ ತಾವು ಸರ್ಕಾರ ಯಾರೋ ಬಂಡವಾಳಸ್ಥರನ್ನ ಬೆನ್ನಿಂದ ಇಟ್ಕೊಂಡು ಅವ್ರ ಸಮಾಧಾನಕ್ಕೆ ತಗೊಂಡೋಗಿ ನೀವು ಇವ್ರನ್ನ ಜೈಲಿಗೆ ಇಕ್ಕೋದು ಸರಿ ಬರಲ್ಲ. ಈಗ ನಾವು ಹೇಳ್ತಾ ಇದೀವಿ, ಈಗ ಸರ್ಕಾರ ಚಳುವಳಿಗಾರರ ಮೇಲೆ ಹಾಕಿರುವ ಕೇಸುಗಳನ್ನ ವಿಡ್ರಾ ಮಾಡಿ, ಜೈಲಲ್ಲಿರೋರ್ನ ಬಿಡುಗಡೆ ಮಾಡಿ. ರೈತರು ಬರಗಾಲದಲ್ಲಿ ತತ್ತರಿಸಿ ಹೋಗಿದ್ದಾರೆ, ಅವ್ರ ನೆರವಿಗೆ ಸರ್ಕಾರ ಬರಬೇಕನ್ನೋದು ನಮ್ಮ ಡಿಮ್ಯಾಂಡ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.